ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ವಕರ್. ಮೊದಲಿಗೆ ಹೆಡ್ಲೈನ್ಸ್. ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ. ಪೂರ್ವ ಸಿದ್ಧತೆ ಅಚ್ಚುಕಟ್ಟಾಗಿ ನಿರ್ವಹಿಸಿ. ಡಿಸಿ ನಿತೇಶ್. ಒಳ ಮೀಸಲಾತಿ ಜಾರಿಗೆ ಅಡ್ಡಿ, ಅಧಿಕಾರಿಗಳು ಸಚಿವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮೀಸಲಾತಿ ಹೋರಾಟ ಸಮಿತಿ ಪ್ರತಿಭಟನೆ. ನ್ಯಾಯಬೆಲೆ ಅಂಗಡಿಗಳ ಮಾಲೀಕರಿಗೆ ಕಮಿಷನ್ ಹೆಚ್ಚಳ ಸೇರಿ ವಿವಿಧ ಸಮಸ್ಯೆಗಳ ಕುರಿತು ಕೇಂದ್ರ ಸಚಿವರ ಉಪಸ್ಥಿತಿಯಲ್ಲಿ ಸಭೆ. ಕೃಷ್ಣಪ್ಪ. ವೈದ್ಯಕೀಯ ಕಾಲೇಜುಗಳಲ್ಲಿ ಎನ್ಐಆರ್ ಕೋಟಾ ಜಾರಿ ವಿರೋಧಿಸಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಹತ್ತು ವರ್ಷವಾದ ವಾಜಪೇಯಿ ನಿವೇಶನ ಹಂಚಿಕೆ ಮಾಡದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಪ್ರತಿಭಟನೆ. ತಡೆಯಾಜ್ಞೆ ತೆರವುಗೊಳಿಸುವಂತೆ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘ ಆಗ್ರಹ. ವಾರ್ತೆಗಳ ವಿವರ. ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯನ್ನು ಎಲ್ಲರೂ ಸೇರಿ ಅರ್ಥಪೂರ್ಣವಾಗಿ ಆಚರಿಸಲು ಎಲ್ಲ ಇಲಾಖೆಗಳು ತಮಗೆ ನೀಡಲಾದ ಜವಾಬ್ದಾರಿಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕು ಮತ್ತು ಅಗತ್ಯ ಸಿದ್ಧತೆ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಕೆ. ನಿತೇಶ್ ಹೇಳಿದರು. ಅವರಿಂದು ನಗರದ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ನಡೆದ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ವಹಿಸಿದ ಜವಾಬ್ದಾರಿಗಳು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ಸೆಪ್ಟೆಂಬರ್ 17ರ ಬೆಳಿಗ್ಗೆ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಗುವುದು. ಆದ್ದರಿಂದ ಪುತ್ಥಳಿಯ ಸುತ್ತಲೂ ಸ್ವಚ್ಛತೆ, ಶಾಮಿಯಾನ ವ್ಯವಸ್ಥೆ, ಹೂವಿನ ಹಾರ, ಸುಣ್ಣ ಬಣ್ಣದ ವ್ಯವಸ್ಥೆ ಮಾಡಬೇಕು. ಈ ಜವಾಬ್ದಾರಿಯನ್ನು ಮಹಾನಗರ ಪಾಲಿಕೆಗೆ ವಹಿಸಲಾಗಿದೆ ಎಂದರು. ಎಲ್ಲ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಕಚೇರಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಧ್ವಜಾರೋಹಣ ನೆರವೇರಿಸಲು ಆಯಾ ಇಲಾಖೆಗಳ ಅಧಿಕಾರಿಗಳು ಕ್ರಮ ವಹಿಸಬೇಕು. 9 ಗಂಟೆಗೆ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಚಿವರಿಂದ ಧ್ವಜಾರೋಹಣ ಇರುತ್ತದೆ. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸುವುದಕ್ಕಾಗಿ ಒಂದು ಸಮಿತಿ ರಚಿಸಲಾಗಿದೆ. ಲೋಕೋಪಯೋಗಿ ಇಲಾಖೆಯವರು ಜಿಲ್ಲಾ ಕ್ರೀಡಾಂಗಣದಲ್ಲಿ ಮಳೆಯಿಂದ ಸಮಸ್ಯೆ ಆಗದಂತೆ ಮತ್ತು ವೇದಿಕೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ಮಹಾನಗರ ಪಾಲಿಕೆ ವತಿಯಿಂದ ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯಗಳು ಇರುವಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಿದರು. ಶಾಮಿಯಾನ ಮತ್ತು ಮೈಕ್ ಸೆಟ್, ಮುರ್ರಂ, ಆಸನ ವ್ಯವಸ್ಥೆ ಮಾಡುವುದು. ಪಿಡಬ್ಲ್ಯೂಡಿ ಇಲಾಖೆ ಎಸ್ಟಿಮೇಟ್ ಏನಾದ್ರು ಮಾಡಿದ್ದೀರಾ? ಬೇಸಿಕ್ ಆಗುತ್ತೆ, ಅದು ಅದೇನಿದೆ ನೀವು ಮಾಡಿ ಅದ್ರದ್ದು ಇದು ನಾವು ಅಡ್ಜಸ್ಟ್ ಮಾಡಿ ಕೊಡ್ತೀವಿ. ಇಲ್ಲ ಕಾರ್ಪೊರೇಷನ್ ಇಂದ ಕೊಡಿಸ್ತೀವಿ. ಅದೇ ನಮ್ಮ ಸ್ಟೇಡಿಯಂ ಅಲ್ಲಿ ಧ್ವಜಾರೋಹಣ ನಂತರ ಅಲ್ಪ ಉಪಹಾರ ಮತ್ತು ಪತ್ರಕರ್ತರೊಂದಿಗೆ ಪತ್ರಿಕಾಗೋಷ್ಠಿ. ತಹಸೀಲ್ದಾರ್ ಎಲ್ಲಿದ್ದಾರೆ? ತಹಸೀಲ್ದಾರ್ ಏನಾಗ್ತಾ ಇದೆ, ಪ್ರತಿ ಟೈಮು ಅದು ಸರಿಯಾಗಿ ಆರ್ಗನೈಸ್ ಆಗ್ತಾ ಇಲ್ಲ. ಒಂದು ಪತ್ರಕರ್ತರಿಗೂ ತೊಂದರೆ ಅಲ್ಲಿ ಮೈಕ್ ಸಿಸ್ಟಮ್ ಏನಾದ್ರು ಹಾಕ್ಸಿ ಅಂತ. ಅಷ್ಟು ಪತ್ರಕರ್ತಿರ್ತಾರೆ, ಪರ್ಮನೆಂಟ್ ಆಗಿ ಅಲ್ಲಿ ಫಂಕ್ಷನ್ ಆಗ್ತಾ ಇರುತ್ತೆ. ಒಂದು ಸಣ್ಣ ಮೈಕ್ ಸಿಸ್ಟಮ್ ತಗೊಂಡ್ಬಿಡಿ, ನಾವು ಅಪ್ರೂವ್ ಮಾಡ್ತೀವಿ. ಎಷ್ಟಾಗುತ್ತೆ ಒಂದು ಮೈಕ್ ಸಿಸ್ಟಮ್ಗೆ? 2 ಸ್ಪೀಕರು, ಒಂದು ಮೈಕ್, ಆ ಥರ ಏನಾದ್ರು ತಗೊಳ್ಳಿ. ಇಲ್ಲಾಂದ್ರೆ ಅವರು ನಿರ್ಮಿತಿ ಕೇಂದ್ರ ಮೋಹನ್ ಅಥವಾ ಇವ್ರಿಗೆ ಮಾತಾಡ್ಕೊಳ್ಳಿ. ಇಲ್ಲ PWD ಅವ್ರಿಗೆ ಗೊತ್ತಿದ್ರೆ ನೀವೇ ಹೇಳಿ ಒಳ್ಳೆ ಕಂಪ್ನಿ ಯಾದಂತ. ಇಲಾಖೆ ಧ್ವಜಾರೋಹಣ ಕಾರ್ಯಕ್ಕೆ ಹೂವಿನ ಪಾಟ್ನೊಂದಿಗೆ ಅಲಂಕರಿಸಲು ಏನ್ ಮಾಡ್ತೀರಾ? ಯುವಜನ ಸೇವಾ ಸಚಿವರ ಸುದ್ದಿಗೋಷ್ಠಿಯನ್ನು ಕ್ರೀಡಾ ಇಲಾಖೆ ಕಚೇರಿಯ ಮೇಲ್ಮಹಡಿಯಲ್ಲಿ ವ್ಯವಸ್ಥೆ ಮಾಡಲಾಗುತ್ತಿತ್ತು. ಅಲ್ಲಿ ಧ್ವನಿ ಸರಿಯಾಗಿ ಕೇಳದಿರುವುದು ಮತ್ತು ಜಾಗದ ಸಮಸ್ಯೆ ಉಂಟಾಗುತ್ತಿತ್ತು. ಆದ್ದರಿಂದ ಕ್ರೀಡಾ ಇಲಾಖೆಯ ವ್ಯಾಪ್ತಿಯ ಯಾವುದಾದರೂ ಒಂದು ಕೊಠಡಿಯಲ್ಲಿ ಸುದ್ದಿಗೋಷ್ಠಿಗೆ ವ್ಯವಸ್ಥೆ ಮಾಡಬೇಕು. ಅಲ್ಲಿ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಬೇಕು. ಪತ್ರಕರ್ತರಿಗೆ ಉಪಹಾರದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕೆಂದರು. ಕ್ರೀಡಾಂಗಣದ ಧ್ವಜಸ್ತಂಭದ ಎದುರಿನ ಗ್ಯಾಲರಿಯನ್ನು ತೆರವುಗೊಳಿಸಿ ಅಲ್ಲಿ ಹೊಸ ಧ್ವಜಸ್ತಂಭ ಹಾಗೂ ಪತ್ರಕರ್ತರಿಗೆ, ಅಧಿಕಾರಿಗಳಿಗೆ ಹಾಗೂ ಗಣ್ಯ ವ್ಯಕ್ತಿಗಳಿಗೆ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಬೇಕು. ಹೊಸ ಧ್ವಜಸ್ತಂಭದ ವೇದಿಕೆಯ ನಕ್ಷೆಯನ್ನು ತಯಾರಿಸಿ ನವೆಂಬರ್ ತಿಂಗಳ ಒಳಗೆ ಈ ವ್ಯವಸ್ಥೆಯನ್ನು ಮಾಡಬೇಕು ಎಂದು ತಿಳಿಸಿದರು.
ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಆಚರಣೆಯಲ್ಲಿ ಜಿಲ್ಲೆಯ ಐತಿಹಾಸಿಕ ಮತ್ತು ಇಲಾಖೆಗಳ ಪ್ರಗತಿಯ ಕುರಿತಾದ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಮಾಡಲು ಸಿದ್ಧತೆ ನಡೆಸಬೇಕು. ಕಲ್ಯಾಣ ಕರ್ನಾಟಕ ಉತ್ಸವ ಆಚರಣೆಯನ್ನು ಅಚ್ಚುಕಟ್ಟಾಗಿ ಆಚರಣೆ ಮಾಡಬೇಕು ಎಂದು ಸೂಚಿಸಿದರು. ಗೋಲ್ಡ್ ಇದೆ, ಮಸ್ಕಿಯಲ್ಲಿ ಅಶೋಕ ಶಿಲಾಶಾಸನೆಲ್ಲ ಈಗ ಎಕ್ಸ್ಕವೇಷನ್ ಮಾಡ್ತಾ ಇದ್ದಾರೆ. ಸೊ ಅಟ್ಲೀಸ್ಟ್ ಎಲ್ಲರಿಗೂ ಹೇಳೋ ಬದಲು ಅಟ್ಲೀಸ್ಟ್ 5 ಡಿಪಾರ್ಟ್ಮೆಂಟ್ಗೆ ಕಾರ್ಪೊರೇಷನ್ ಅವರೊಂದು, ಅದೇ ರೀತಿ ಬೇರೆ ಬೇರೆ PWD ಅವರು, ಫುಡ್ ಡಿಪಾರ್ಟ್ಮೆಂಟು, ಒಂದು 5 ಮೇಜರ್ ಇಲಾಖೆಗೆ ಸೋಷಿಯಲ್ ವೆಲ್ಫೇರ್ ಎಲ್ಲ ವೆಲ್ಫೇರ್ ಇಲಾಖೆ ಸೇರಿ ಒಂದು. ಸೊ ಅಟ್ಲೀಸ್ಟ್ ಒಂದು 5 ಟ್ಯಾಬ್ಲೂ ಮಾಡೋದು ನವೆಂಬರ್ 1ಗೆ. ನೀವು ಅದು ಈಗಲೇ ಅವ್ರಿಗೆ ಕರೆದು ನೀವು ಮಾತಾಡಿ, ಇಲ್ಲ ಅವರಿಂದ ರೆಸ್ಪಾನ್ಸ್ ಬರಲಿಲ್ಲ ಅಂದ್ರೆ ನಂದೊಂದು ತರಬೇಕು. ಆಮೇಲೆ ನವೆಂಬರ್ 1ಗೆ ಬಂದು ಏನೂ ಆಗಿಲ್ಲ ಅಂತ ಮುಂಚೆಲಿ ಕೂತ್ಕೊಳ್ಳೋದಲ್ಲ, ಮುಂಚೆನೆ ನೀವು ಫಾಲೋ ಅಪ್ ಮಾಡಕ್ಕೆ ನಿಮ್ಗೆ ಹೇಳ್ತಾ ಇರೋದು. ನೀವೇನಿತ್ತು ಅದು ನೋಡಿದ್ರೆ ಅದೇನೋ ಒಂದು ಫ್ರೀಡಮ್ ಕಾಣುತ್ತೆ, ಬಟ್ ನಂಗೆ ಗೊತ್ತಿರಲಿಲ್ಲ ಅದು ನಮ್ಮ ಸಿಸ್ಟಮ್ಯಾಟಿಕ್ ಆಗಿ ಅದು ಈಸ್ಟ್ ಫೇಸಿಂಗ್ ಅಂತ ಗೊತ್ತಿರಲಿಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕುಮಾರಸ್ವಾಮಿ, ಡಿವೈಎಸ್ಪಿ ಪರಮಾನಂದ್ ಘೋಡ್ಕೆ, ಪ್ರಭಾರ ಅಪರ ಜಿಲ್ಲಾಧಿಕಾರಿ ಈರಣ್ಣ ಬಿರಾದರ್, ಪಾಲಿಕೆಯ ಉಪ ಆಯುಕ್ತೆ ಸಂತೋಷಿ ರಾಣಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಈರೇಶ್ ನಾಯಕ್, ತೋಟಗಾರಿಕೆ ಇಲಾಖೆಯ ಉಪ ನಿರ್ದೇಶಕ ಮೊಹಮ್ಮದ್ ಅಲಿ, ಕಾರ್ಮಿಕ ಅಧಿಕಾರಿ ಆರತಿ, ಭಾರತ ಸೇವಾದಳದ ಸಂಚಾಲಕ ವಿದ್ಯಾಸಾಗರ್, ಚಿಣಮಗೇರಿ ಸೇರಿದಂತೆ ಇತರರು ಇದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೊಳ್ಳಲು ಅಡ್ಡಿಯುಂಟು ಮಾಡುತ್ತಿರುವ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹಾದೇವಪ್ಪ, ಮುಖ್ಯ ಕಾರ್ಯದರ್ಶಿ ಮಣಿವಣ್ಣನ್, ಆಯುಕ್ತ ರಾಕೇಶ್ ಕುಮಾರ್ ಮತ್ತು ಎಸ್ಸಿಪಿ ಟಿಎಸ್ಪಿ ಸಂಯೋಜಕ ವೆಂಕಟಯ್ಯ ಇವರನ್ನು ಕೂಡಲೇ ಬೇರೆ ಇಲಾಖೆಗೆ ವರ್ಗಾಯಿಸಬೇಕು ಎಂದು ಒತ್ತಾಯಿಸಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಸ್ವೀಕರಿಸಿ ಬಹಿರಂಗಪಡಿಸಿ ಸಂಪುಟ ಸಭೆಯಲ್ಲಿ ಮಂಡಿಸಲಾಗಿದೆ. 59 ಅಲೆಮಾರಿ ಸಮುದಾಯಗಳಿಗೆ 1% 70 ಸಮುದಾಯಗಳುಳ್ಳ ಮಾದಿಗ ಸಂಬಂಧಿತ ಸಮುದಾಯಗಳಿಗೆ 6% 19 ಸಮುದಾಯಗಳುಳ್ಳ ಛಲವಾದಿ ಹೊಲೆ ಸಮುದಾಯಗಳಿಗೆ 5% ಸ್ಪೃಶ್ಯ ಸಮುದಾಯಗಳಾದ ಬಂಜಾರ, ವಡ್ಡರ, ಕೊರಮ, ಕೊರಚ 59 ಅಲೆಮಾರಿ ಸಮುದಾಯಗಳಿಗೆ 5% ಒಳ ಮೀಸಲಾತಿ ಕಲ್ಪಿಸಲಾಯಿತು. 2022ನೇ ಸಾಲಿನ ರೋಸ್ಟರ್ ಬಿಂದುಗಳಿಗೆ ಸಂಬಂಧಿಸಿದ DPAR ಕಡಿತವನ್ನು ದುರುದ್ದೇಶದಿಂದ ವಾಪಸ್ ಮಾಡುವ ಸಂಭವ ಇದೆ. ಈ ಎಲ್ಲ ಗೊಂದಲಗಳಿಗೆ ಮುಖ್ಯ ಕಾರಣವೇ ಸಮಾಜ ಕಲ್ಯಾಣ ಇಲಾಖೆಯು ಒಂದೇ ಸಮುದಾಯದ ಹತೋಟಿಯಲ್ಲಿ ಇರುವುದರಿಂದ ಇತರೆ ಪರಿಶಿಷ್ಟ ಸಮುದಾಯಗಳ ಹಿತಾಸಕ್ತಿಯನ್ನು ಬಲಿ ಕೊಡಲಾಗುತ್ತದೆ ಎಂದು ದೂರಿದರು. 30 ವರ್ಷಗಳ ಬಡ ಮೀಸಲಾತಿ ಹೋರಾಟಗಾರರಿಗೆ ಎಸ್.ಸಿ. ಮಾದೇವಪ್ಪ ಅವರಂತೂ ಸಮಾಜ ಕಲ್ಯಾಣ ಇಲಾಖೆ ತೆಗೆದು ಮಾದೇವಪ್ಪ ಅವರನ್ನು ಸಮಾಜ ಸಚಿವ ಸ್ಥಾನಕ್ಕೆ ತೆಗೆಯಲೇಬೇಕು. ಎಸ್.ಸಿ. ಮಾದೇವಪ್ಪ ಅವರನ್ನು ಸಚಿವ ಸ್ಥಾನಕ್ಕೆ ತೆಗೆಯಲೇಬೇಕು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ತೆಗೆಯಲೇಬೇಕು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ತೆಗೆಯಲೇಬೇಕು. ಮೀಸಲಾತಿ ಹೋರಾಟವನ್ನು ವಿರೋಧಿಸತಕ್ಕಂಥ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ, ಮಂತ್ರಿವರ್ಯರಿಗೆ ಹೇಳಿದಿಕ್ಕಾರ. ಒಂದೇ ಜಾತಿಗೆ ಸೇರಿದ ಅಧಿಕಾರಿಗಳು ಒಂದು ಇಲಾಖೆಯಲ್ಲಿ ಇರಲೇಬಾರದು. ಸಾಮಾಜಿಕ ನ್ಯಾಯಕ್ಕಾಗಿ ಎಲ್ಲಾ ಜಾತಿಗಳಿಗೆ ಪ್ರಾತಿನಿಧ್ಯ ಕೊಡಲೇಬೇಕು. ಒಂದು ಇಲಾಖೆಯಲ್ಲಿ ಒಂದೇ ಜಾತಿಗೆ ಸೇರಿದ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡಲೇಬೇಕು. ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಹೋರಾಟಕ್ಕೆ, ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿಯನ್ನು ವಿರೋಧಿಸತಕ್ಕಂಥ ಅಧಿಕಾರಿಗಳಿಗೆ ಹೇಳಬೇಕು. ಒಳ ಮೀಸಲಾತಿ ವಿರೋಧಿಸತಕ್ಕಂಥ ಮಂತ್ರಿವರ್ಯರನ್ನು ವರ್ಗಾವಣೆ ಸಮಾಜ ಕಲ್ಯಾಣ ಸಚಿವ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿನ ಪ್ರಮುಖ ಹುದ್ದೆಗಳನ್ನು ಹೊಂದಿದ್ದ ಹೊಲೆಯ ಛಲವಾದಿ ಸಮುದಾಯದ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡಬೇಕು. ಒಂದೇ ಸಮುದಾಯದ ಆಡಳಿತ ಆ ಸಮುದಾಯದ ಪಕ್ಷಪಾತಿತನವೇ ಆಗುತ್ತದೆ ಎಂದು ಆಪಾದಿಸಿದರು. ಹೊಲೆಯ ಛಲವಾದಿ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಕಳೆದ 1 ತಿಂಗಳಿಂದ ಕರ್ನಾಟಕ ರಾಜ್ಯ ಸರ್ಕಾರವು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ನಿರ್ಣಯವನ್ನು ತೆಗೆದುಕೊಂಡಿದೆ. ಆ ನಿರ್ಣಯದಲ್ಲಿ ಹಲವಾರು ಲೋಪಗಳಾಗಿವೆ.
ಅಲೆಮಾರಿಗಳನ್ನು ಬೇರೆ ದಲಿತ ಸಮುದಾಯಗಳ ಜೊತೆಗೆ ಸೇರಿಸಿ ಅವ್ರಿಗೂ ಅನ್ಯಾಯ ಮಾಡಲಾಗಿದೆ. ಜೊತೆಗೆ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಸಚಿವ ಮಹದೇವಪ್ಪ ಮತ್ತು ಅಲ್ಲಿರ್ತಕ್ಕಂಥ ಮಣಿವಣ್ಣನ, ರಾಕೇಶ್ ಕುಮಾರ್ ಅಂತಕ್ಕಂಥ ಅಧಿಕಾರಿಗಳು ದಾರಿ ತಪ್ಪಿಸ್ತಾ ಇದ್ದಾರೆ. ಅಲ್ಲಿನ ಆರ್ಡರ್ಗಳನ್ನು ಮಾಡಲಿಕ್ಕೆ ಸರ್ಕಾರದಿಂದ ಬರ್ತಕ್ಕಂಥ ಆದೇಶಗಳನ್ನು ಅವರು ಪಾಲನೆ ಮಾಡ್ತಾ ಇಲ್ಲ. ಮತ್ತೆ ರೋಸ್ಟರ್ ಪದ್ಧತಿಗಳು, ಬಡ್ತಿ, ಬ್ಯಾಕ್ಲಾಗು ಇವೆಲ್ಲ ಏನಿವೆ ಯಾವುದನ್ನು ಕೂಡ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಣಿವಣ್ಣನವರು ಉದ್ದೇಶಪೂರ್ವಕವಾಗಿ ಅದು ಆಗಲಾರ್ದಂಗೆ ಇವತ್ತು ಅವ್ರು ನೋಡ್ಕೊಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅವ್ರನ್ನ ಕೂಡಲೇ ಮಹದೇವಪ್ಪನಿಂದ ಹಿಡ್ಕೊಂಡು ಅದಕ್ಕೆ ಅಡ್ಡಿಪಡಿಸ್ತಕ್ಕಂಥ ಮಣಿವಣ್ಣನ ಮತ್ತು ರಾಕೇಶ್ ಕುಮಾರ್ ಅಂತಕ್ಕಂಥವ್ರನ್ನ ಕೂಡಲೇ ಬೇರೆ ಇಲಾಖೆಗಳಿಗೆ ವರ್ಗಾವಣೆ ಮಾಡಬೇಕು. ಮಹದೇವಪ್ಪ ಅವರು ಕೂಡ ಕೂಡಲೇ ಬೇರೆ ಸಚಿವ ಸ್ಥಾನಗಳಿಗೆ ಅದನ್ನು ವರ್ಗಾವಣೆ ಮಾಡಬೇಕಂತ ಆ ಡಿಮಾಂಡ್ ಇಟ್ಕೊಂಡು ನಾವು ಇವತ್ತು ಈ ಸಂದರ್ಭದಲ್ಲಿ ಹೇಮರಾಜ್ ಅಸ್ಕಿಹಾಳ್, ಶಿವರಾಯ ಅಕ್ಕರ್ಕಿ, ಎಸ್ ಮಾರಪ್ಪ ವಕೀಲ್, ಹನುಮಂತ ಮನ್ನಾಪುರ್, ನರಸಿಂಹಲು ಮರ್ಚಟಾಳ್, ಶ್ರೀನಿವಾಸ್ ಕೊಪ್ಪರ್, ತಾಯಪ್ಪ ಗಧಾರ್, ಲಕ್ಷ್ಮಣ ಕಲ್ಲೂರ್, ಹನುಮಂತ ಕೋಟೆ ಸೇರಿದಂತೆ ಅನೇಕರು ಇದ್ದರು. ಸರ್ಕಾರಿ ಪಡಿತರ ವಿತರಕರ ಕಮಿಷನ್ ಹೆಚ್ಚಳ ಸೇರಿದಂತೆ ಪಡಿತರ ವಿತರಕರು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಶೀಘ್ರವೇ ಸರ್ಕಾರಿ ಪಡಿತರ ವಿತರಕರ ಸಂಘದ ಸಭೆಯನ್ನು ನಡೆಸಲಾಗುತ್ತದೆ ಎಂದು ಟಿ ಕೃಷ್ಣಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ವಿತರಕರಿಂದ ಪಡಿತರ ವಿತರಣೆಯ ತೂಕದಲ್ಲಿ ಲೋಪದೋಷಗಳು ಕಂಡುಬರುತ್ತಿದ್ದು, ಅಂತಹ ಪ್ರಕರಣಗಳ ಕುರಿತು ಸರ್ಕಾರಕ್ಕೆ ದೂರು ಸಲ್ಲಿಸಿದರೆ ಕ್ರಮಗಳಾಗುತ್ತವೆ. ನ್ಯಾಯಬೆಲೆ ಅಂಗಡಿಯ ಮಾಲೀಕರಿಗೆ ಸರ್ಕಾರದಿಂದ ನೀಡಲಾಗುವ ಅಕ್ಕಿಯನ್ನು ಮಾಲೀಕರ ಬೆರಳಚ್ಚು ಪಡೆದು ವಿತರಿಸಬೇಕು. ನ್ಯಾಯಬೆಲೆ ಅಂಗಡಿಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು. ಪಡಿತರ ಸರಬರಾಜು ಮಾಡುವ ಲಾರಿಗಳಿಗೆ GPS ಅಳವಡಿಸಬೇಕು. ಇದರಿಂದ ಅಕ್ರಮಗಳನ್ನು ತಡೆಯಬಹುದಾಗಿದೆ ಎಂದು ತಿಳಿಸಿದರು. ಅನ್ನಭಾಗ್ಯ ಅಕ್ಕಿ ಸರಬರಾಜಾದ ಮೇಲೆ 24 ಗಂಟೆ ಆದ ಮೇಲೆ ಬಿಲ್ ಆಗಲ್ಲ. ಸರ್ಕಾರವೇ ಸಮಯಕ್ಕೆ ಸರಿಯಾಗಿ ಅಕ್ಕಿ ವಿತರಿಸಬೇಕು. 481 ಕೋಟಿ ಪಡಿತರ ಅಕ್ಕಿಗೆ ವೆಚ್ಚವಾಗಲಿದೆ. ಕಿಟ್ ಕೊಟ್ಟರೆ 173 ಕೋಟಿ ಆಗಲಿರುವುದರಿಂದ ಸರ್ಕಾರ ಹಣ ಉಳಿಸಲು ಹೊರಟಿದೆ. ಇದನ್ನು ನಾವು ಆಕ್ಷೇಪಿಸಲ್ಲ, ಆದರೆ ಸರಿಯಾದ ಸಮಯಕ್ಕೆ ಕೊಡಬೇಕು ಎಂದು ತಿಳಿಸಿದರು. ಅಕ್ಕಿ ಅಲಾಟ್ ಮಾಡ್ದವರೇ ಕೊಡ್ತಾರೆ, ಬಟ್ ಅವರು FCNವರೆಗೆ ದುಡ್ಡು ಕಟ್ಟಬೇಕು. 22 ರೂಪಾಯಿ ರೇಷನ್ 480 ರೂಪಾಯಿ ಪ್ರತಿ ತಿಂಗಳು ದುಡ್ಡು ಕಟ್ಟಬೇಕು. ಆ ದುಡ್ಡು ಕೊಟ್ಟಂಥ ಸಮಯ ತುಂಬ ವಿಳಂಬ ಆಗ್ತಾ ಇದೆ. ನಮಗೆ ಯಾವಾಗಲೂ 1ನೇ ತಾರೀಕಿಂದ ಎತ್ತೊಳಗೆ ಅವಕಾಶ ಮಾಡಿಕೊಟ್ಟು 5ನೇ ತಾರೀಕಿಂದ ವಿತರಣೆ ಮಾಡಬೇಕು ಕಾರ್ಡ್ದಾಗ. ಯಾಕೆಂದರೆ ಇವು ಕೊಡೋದೇ 20ನೇ ತಾರೀಕು ಕೇಂದ್ರ ಸರ್ಕಾರದ ಅನ್ನಭಾಗ್ಯ ಅಕ್ಕಿ ಇವೆರಡೂ ಸೇರಿ ಕೊಟ್ಟಾಗ ಆಗ ಸರ್ವರ್ ಸಮಸ್ಯೆ ಆದರೆ ಈ ಕಾರ್ಡ್ದಾರಿಗೆ ಕೂಲಿ ಕಾರ್ಮಿಕರಿಗೆ ತುಂಬ ತೊಂದರೆ ಆಗ್ತದೆ. ಅದರಿಂದ ಮಾನ್ಯ ಸಚಿವರನ್ನ ಮಾನ್ಯ ಸಿದ್ದರಾಮಯ್ಯನವರು ಒತ್ತಾಯ ಮಾಡ್ತಾ ಇದ್ದೀನಿ, ನೀವು ಮುಖಾಂತರ ನೀವು 1ನೇ ತಾರೀಕಿಂದ ಕಾರ್ಡ್ದಾರಿಗೆ ವಿತರಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. 5ನೇ ತಾರೀಕಿನೊಳಗೆ ಎತ್ತುವಳಿ ಮುಗಿಬೇಕು ಇಡೀ ರಾಜ್ಯಾದ್ಯಂತ. 5ರಿಂದ ವಿತರಣೆಗೆ ಅವಕಾಶ ಮಾಡಿಕೊಡಿ. ನೀವು 5ಕ್ಕೆ 10ನೇ ತಾರೀಕು ಆದಮೇಲೆ ನೀವು ವಿತರಣೆಗೆ ಎತ್ತುವಳಿಗೆ ಅವಕಾಶ ಮಾಡಿಕೊಟ್ರೆ ಒಂದು 20 ದಿವಸ ಬರೀ ಎತ್ತುವಳಿಗೆ ಆಗ್ತದೆ. ಅದರಿಂದ ವಿತರಣೆ ಮಾಡೋಕ್ಕೆ ಕಷ್ಟ ಆಗ್ತದೆ. ಅದಲ್ಲದೆ ಈಗ 2 ತಿಂಗಳಿಂದ ಏನು ಮಾಡಿದ್ದಾರೆ ಅಂದರೆ ಅನ್ನಭಾಗ್ಯ ಅಕ್ಕಿ ಬಿಲ್ ಹಾಕ್ಸಿದ 24 ಅವರ್ಸು ವಿತರಣೆಗೆ ಅವಕಾಶ ಮಾಡಿಕೊಡ್ತಾರೆ. ಅದು ನಾನು ಆಗಲೇ ಈಗ NIC ಅವರಿಗೆ ಮತ್ತು ಕಮಿಷನ್ಗೆ ಸೆಕ್ರೆಟರಿಗೆಲ್ಲ ಮಾಡಿದ್ದೀನಿ. ನಿನ್ನೆ ಈ ತಾಲೂಕು ಅಧ್ಯಕ್ಷ ಹೇಳಿದ್ರು ಈಗ 8 ಗಂಟೆಗೆ ನಿಲ್ಲಿಸಿದ್ದಾರೆ ಅಂತ. ಅದು ಇದು ಗ್ರಾಮಾಂತರ ಪ್ರದೇಶದಲ್ಲಿ ಏನಾಗ್ತದೆ ಅಂದರೆ ಎಲ್ಲ ಒಟ್ಟಿಗೆ ಒಂದೇ ಸರಿ ಕಳಿಸ್ಕೊಡ್ತಿರ್ತಾರೆ. ಸಿಟಿನಲ್ಲಿ ಜಾಗದ ಅಭಾವ ಇರೋದ್ರಿಂದ 2-3 ಸರಿ ಬಿಲ್ ಆಗ್ತದೆ. ಅವ್ರಿಗೇನಾಗ್ತದೆ 24 ಅವರ್ಸ್ ವ್ಯತ್ಯಾಸ ಆದಾಗ ಕಾರ್ಡ್ದಾರಿಗೆ ತೊಂದರೆ ಆಗ್ತದೆ. ಅದರಿಂದ ತೊಂದರೆ ಆಗೋದು ಬೇಡಿ. ಅದನ್ನು ಏನಾಗಿದೆ 1ನೇ ತಾರೀಕಿನಿಂದ ಕೊಡುವಂಥ ಆಹಾರ ಪದಾರ್ಥನ 1ನೇ ತಾರೀಕಿಂದ ಇಶ್ಯೂ ಮಾಡಿ 5ನೇ ತಾರೀಕಿಂದ ನಾವು ಕಾರ್ಡ್ದಾರಿಗೆ ಇಶ್ಯೂ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮನವಿ ಮಾಡ್ತಾರೆ. ಶೀಘ್ರದಲ್ಲಿಯೇ ಕೇಂದ್ರ ಸರ್ಕಾರದ ಸಭೆ ಕರೆಯಲಾಗುತ್ತಿದೆ. ಭಾರತ ರೈಸ್, ಭಾರತ್ ಬೇಳೆ ಹೆಸರು ಕಾಳು ಬೇರೆ ರಾಜ್ಯಗಳಿಗೆ ಕೊಡಲಾಗುತ್ತಿದೆ. ಅದನ್ನು ಕರ್ನಾಟಕಕ್ಕೆ ಕೊಡಿ ಎಂದು ಕೇಳಲಾಗುತ್ತಿದೆ. ಈ ಬಗ್ಗೆ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಮಾಡಲಾಗುತ್ತಿದೆ. ಸರ್ಕಾರ ನ್ಯಾಯಬೆಲೆ ಅಂಗಡಿ ಎಂದು ಸಿನಿಮಾ ಬರಲಿದೆ. ಸರ್ಕಾರ ಮತ್ತು ನ್ಯಾಯಬೆಲೆ ಅಂಗಡಿದಾರ ವಂಚನೆಯ ಬಗ್ಗೆ ಸಿನಿಮಾದಲ್ಲಿ ತೋರಿಸಲಾಗಿದೆ. ರಾಜ್ಯದಲ್ಲಿ 20,000 ನ್ಯಾಯಬೆಲೆ ಅಂಗಡಿಗಳಿವೆ. ಬಾಕಿ ಉಳಿದ ಮೇ ಜುಲೈ ಕಮಿಷನ್ ಹಣವನ್ನು ಸೂಕ್ತ ಬಿಡುಗಡೆ ಮಾಡಬೇಕು. ಬಿಲ್ ಹಾಕಿದ ಸಮಯದಲ್ಲಿ ವಿತರಣೆ ಮಾಡಿಕೊಡಬೇಕು ಎಂದರು. ಭಾರತ್ ಬೇಳೆ, ಭಾರತ್ ರೈಸು, ಭಾರತ್ ಗೋಧಿ ಹಿಟ್ಟು, ಭಾರತ್ ಸಕ್ಕರೆ, ಭಾರತ್ ಅಡುಗೆ ಎಣ್ಣೆ ಇವೆಲ್ಲ ಕೊಡಬೇಕು ಅಂತ ಒಂದು ಸ್ಕೀಮ್ ಮಾಡಿ ಬಜೆಟಲ್ಲೆಲ್ಲ ಕೊಡ್ತಾ ಇದ್ವಿ. ಅದರ ಕರ್ನಾಟಕ ರಾಜ್ಯದಿಂದ ನಮ್ಮ ಕರ್ನಾಟಕದಲ್ಲಿರುವಂಥ 4,80,00,000 ಜನಗಳಿಗೆ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ಮಾನ್ಯ ಸಚಿವರು ನಮ್ಮ ರಾಜ್ಯದಲ್ಲಿ ಆಗಿರುವಂಥ ಸಚಿವರು, ಕೇಂದ್ರ ಸಚಿವರು ಅವ್ರನ್ನ ಮನವರಿಕೆ ಮಾಡಿದ್ದಾರೆ. ಮೂಲಾಕ್ಷರಿ ಹೋಗಿ ಕಾರ್ಯಕ್ರಮ ಬರಬೇಕು ಅಂತ ಅವರು ಬಿಡುಗಡೆ ಕಾರ್ಯಕ್ರಮ ಇರೋದ್ರಿಂದ ಈಗ ಸಭೆ ಕೊಟ್ಟಿದ್ದಾರೆ.
ನಾಳೆ 13ನೇ ತಾರೀಕು ರಾಷ್ಟ್ರದ ಉಪರಾಷ್ಟ್ರಪತಿಗಳ ಚುನಾವಣೆ ಮುಗಿದ ಮೇಲೆ ಈ ತಿಂಗಳು 23-24 ಮಾಡೋಂಥ 3 ಡೇಟ್ ಕೊಟ್ಟಿದ್ದಾರೆ. ಆ ಡೇಟು ನಾವು ನಾಳೆ ಮೈಕ್ ಸ್ಟಾರ್ಟ್ ಮಾಡಿ ಸರ್. ಸ್ಟೇಟ್ ಕಮಿಟಿನಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿ ನಮ್ಮ ಸಮಯ ಪ್ಲೇಸು ನಾವು ಕಾರ್ಯಕ್ರಮ ಮಾಡೋಂಥ ಇದನ್ನು ಜಾಗನ ನೋಡಿ ವ್ಯವಸ್ಥಿತವಾಗಿ ಮಾಡೋಣ ನಾವು ಒಂದು ಅನೌನ್ಸ್ ಮಾಡ್ತೀವಿ. ಆ ಡೇಟ್ಗೆ ಇಡೀ ರಾಜ್ಯದ ಎಲ್ಲ ನ್ಯಾಯಾಲಯ ಮಾಲೀಕರು ಮತ್ತು BSSN ಕಾರ್ಯದರ್ಶಿಯವರು, ಸಂಘ ಸಂಸ್ಥೆ ಕಾರ್ಯದರ್ಶಿಯವರು ಬರಬೇಕು ಅಂತ ಅಂದ್ಬಿಟ್ಟು ತಮ್ಮ ಮೂಲಕ ನಾವು ಒತ್ತಾಯ ಮಾಡ್ತೇವೆ. ನಮ್ಮ ಬೇಡಿಕೆಗಳು ಜಾಸ್ತಿ ಇದೆ. ಕೇವಲ ನಾವು ಅಕ್ಕಿ ಒಂದು ಬಿಟ್ಟರೆ ಬೇರೆ ಏನು ವಿತರಣೆ ಮಾಡ್ತಾರೆ. ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಚುನಾವಣೆ ಟೈಮ್ನಲ್ಲಿ 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಅವ್ರು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿದ್ರು, ಕಾರ್ಡ್ದವ್ರಿಗೆ 2013ರಲ್ಲಿ ಕೊಟ್ಟಂಥ ಸವಲತ್ತುಗಳನ್ನ ನಾವು ಈ ಚುನಾವಣೆಯಲ್ಲಿ ಕೊಡ್ತೀವಿ ಅಂತ ಅಂದರು. ಅದರಿಂದ 136 ಜನರು ಗೆದ್ದಿದ್ದಾರೆ. ಈಗ ಅದು ಕೊಡಬೇಕಾದ್ರೆ ಅವ್ರು ಹಿಂದೆ ಮುಂದೆ ನೋಡಿ ಬಜೆಟನ್ನು ಇದು ಮತ್ತು ಏನೇನು 5 ಗ್ಯಾರಂಟಿಗಳು ಇದ್ರ ಮುಖಾಂತರ ನಾವು ವಿತರಣೆ ಮಾಡ್ತಾ ಇದ್ದೀವಿ ಅಂತ ಸ್ವಲ್ಪ ವಿಳಂಬ ಮಾಡಿದ್ವಿ. ನಾವು ಒತ್ತಾಯ ಮಾಡಿ ಮನವರಿಕೆ ಮಾಡೋದ್ರೆ DBT ಮುಖಾಂತರ ಕೊಡ್ತಾ ಇರೋಂಥ ದುಡ್ಡು ಸರಿಗೆ ಸೇರ್ತಾರಲ್ಲ ಜನಗಳಿಗೆ. ಅದಲ್ಲದೆ ಕೇಂದ್ರ ಸರ್ಕಾರ 25 ರೂಪಾಯಿಗೆ ಅಕ್ಕಿ ಕೊಡ್ತಾ ಇರೋದ್ರಿಂದ ಈಗ ಸರ್ಕಾರಕ್ಕೆ ಬಜೆಟ್ ಘೋಷಣೆ ಮಾಡಿರೋ ದುಡ್ಡು 2,000-2,500 ಕೋಟಿ ಉಳಿತಾ ಇದೆ. ಅದರಿಂದ ನೀವು ಅಕ್ಕಿ ಕೊಡ್ಬೇಕು ಸರ್ ಅಂತ ಒಂದು ಮನವಿ ಮಾಡಿದಾಗ ಅವ್ರು ಒಪ್ಪಿಟ್ಟು ಫೆಬ್ರವರಿ 19ನೇ ತಾರೀಕಿಂದ ನಮ್ಗೆ 10 kg ಅಕ್ಕಿ ಘೋಷಣೆ ಮಾಡಿ. ಈ ಸಂದರ್ಭದಲ್ಲಿ ಪ್ರಮುಖರಾದ ಚಂದ್ರಶೇಖರ್, ಹೋಮಣ್ಣ, ನಾಗರಾಜ್, ಅಮರೇಗೌಡ, ಮಹಾವೀರ್, ಗಜೇಂದ್ರ, ದೇವರಾಜ್, ತಿಮ್ಮಪ್ಪ ಸೇರಿದಂತೆ ಅನೇಕರು ಇದ್ದರು. ವೈದ್ಯಕೀಯ ಕಾಲೇಜುಗಳಲ್ಲಿ NRI ಕೋಟಾ ಮಾಡಿದ್ದನ್ನು ಖಂಡಿಸಿ AIDSO ನೇತೃತ್ವದಲ್ಲಿ ನಗರದ ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ವೈದ್ಯಕೀಯ ಕಾಲೇಜುಗಳಲ್ಲಿ 15% NRI ಕೋಟಾ ನಿಗದಿಪಡಿಸಿದ ಸರ್ಕಾರದ ನಡೆಯನ್ನು ಖಂಡಿಸಿದರು. ವೈದ್ಯಕೀಯ ಪ್ರತಿ ಸೀಟ್ಗೆ 25 ಲಕ್ಷ ರೂಪಾಯಿ ನಿಗದಿಪಡಿಸಿದ್ದು ಬಡ ವಿದ್ಯಾರ್ಥಿಗಳಿಗೆ ದುಬಾರಿಯಾಗಿದೆ. ವೈದ್ಯಕೀಯ ಪ್ರವೇಶ ವಂಚಿಸಿದಂತಾಗಿದೆ. ಸರ್ಕಾರ ಬದಲಾವಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ವೈದ್ಯಕೀಯ ಪ್ರವೇಶಗಳು ಬಡವರಿಗೆ ಪಾಲಿಗೆ ದುಬಾರಿಗೊಳಿಸಿ ಕೇವಲ ಶ್ರೀಮಂತರಿಗೆ ಮಾತ್ರ ಅನುಕೂಲವಾಗಲಿದೆ. ಗ್ರಾಮೀಣ ಭಾಗದ ಅರ್ಹ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಪ್ರವೇಶ ಸಿಗುತ್ತಿತ್ತು. ಇದೀಗ ಶುಲ್ಕ ಹೆಚ್ಚುವರಿ ಜೊತೆಗೆ NRI ಕೋಟಾದಡಿ ಪ್ರವೇಶ ವಂಚಿತರಾಗಿ ವೈದ್ಯಕೀಯ ಕ್ಷೇತ್ರಕ್ಕೆ ಬರುವ ಕನಸಾಗಿ ಉಳಿಯುವಂತೆ ಸರ್ಕಾರ ಮಾಡುತ್ತಿದೆ ಎಂದು ಆಪಾದಿಸಿದರು. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಇದೀಗ ಆರ್ಥಿಕವಾಗಿ ಹಿನ್ನಡೆಯಲ್ಲಿ ಶುಲ್ಕ ಹೆಚ್ಚಳಕ್ಕೆ ಮುಂದಾಗಿದೆ. ಸರ್ಕಾರಿ ಕಾಲೇಜುಗಳ ಬಡ ಮಾಧ್ಯಮ ವರ್ಗದವರಿಗೆ ಅನುಕೂಲವಿತ್ತು. ಇದೀಗ ಇದು ಸಹ ಖಾಸಗಿಯಂತೆ ದುಬಾರಿ ಮಾಡುತ್ತಿದೆ ಎಂದು ದೂರಿದರು. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ವ್ಯಾಪಾರ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ವ್ಯಾಪಾರ ಸಲ್ಲದು. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ವ್ಯಾಪಾರ ನಡೆಯೋದಿಲ್ಲ. ಹೋರಾಟ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ವೈದ್ಯಕೀಯ ಕನಸು ಇಟ್ಟುಕೊಂಡು ಸಾವಿರಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವಕಾಶದ ಬಾಗಿಲು ಮುಚ್ಚುತ್ತಿದೆ. ದೇಶದಲ್ಲಿ ಅತಿ ಹೆಚ್ಚು ಕರ್ನಾಟಕದ ವೈದ್ಯಕೀಯ ಕಾಲೇಜುಗಳಲ್ಲಿ ಶುಲ್ಕ ಹೆಚ್ಚಿದೆ. ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಶುಲ್ಕಕ್ಕಿಂತ ರಾಜ್ಯದಲ್ಲಿ ದುಪ್ಪಟ್ಟಾಗಿದೆ. ಇದೀಗ ಸರ್ಕಾರದ ವಿದ್ಯಾರ್ಥಿಗಳಿಂದ ಹಣ ವಸೂಲಿಗೆ ಇಳಿದಿದ್ದನ್ನು ಆತಂಕಕ್ಕೀಡಾಗಿದೆ. ಜನ ವಿರೋಧಿಯಾದ ನೀತಿಯನ್ನು ಸರ್ಕಾರ ಹಿಂಪಡೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು. ಸರ್ಕಾರಿ ಕಾಲೇಜುಗಳಲ್ಲಿ ನಡೆಸಲು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಭಾರವನ್ನು ಹಾಕುತ್ತಿದೆ. ಸರ್ಕಾರದ ಅನೇಕ ಉಚಿತ ಯೋಜನೆಗಳಿಗೆ ಅನುದಾನ ನೀಡುತ್ತಿದ್ದು ಇಂತಹವುಗಳಿಗೆ ಹಣ ದುಬಾರಿ ಮಾಡದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರದ ನೀತಿಗಳು ಖಾಸಗೀಕರಣ ನೀತಿಗಳಾಗಿದ್ದು ಸರ್ಕಾರಿ ಕಾಲೇಜು ಶಿಕ್ಷಣವನ್ನ ವ್ಯಾಪಾರೀಕರಣಗೊಳಿಸಲು ಮುಂದಾಗಿದೆ. ಕೂಡಲೇ ಸರ್ಕಾರದ ಇಂತಹ ನೀತಿಗಳನ್ನು ಕೈಬಿಡಬೇಕು ಎಂದು ಆಗ್ರಹಿಸಿದರು. ಸರ್ಕಾರದ ಕಾಲೇಜುಗಳಲ್ಲಿ 12,447 ಬೋಧಕ ಹುದ್ದೆಗಳು ಖಾಲಿ ಇವೆ. ಹುದ್ದೆಗಳ ಭರ್ತಿಗೆ ಮತ್ತು ಮೂಲಭೂತ ಕ್ರೋಢೀಕರಣ ನೆಪದಲ್ಲಿ ಸೀಟುಗಳ ಮಾರಾಟಕ್ಕೆ ಮುಂದಾಗಿದೆ. ಕೂಡಲೇ ಇದನ್ನು ಕೈಬಿಡಲು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್, ನಂದಗೋಪಾಲ್, ಶಿವಕುಮಾರ್, ಅಶೋಕ್, ಹೇಮಂತ್, ಐಶ್ವರ್ಯ, ಪ್ರಮೋದ್ ಸೇರಿದಂತೆ ವಿದ್ಯಾನಿಧಿ ಮತ್ತು ಬೆಸ್ಟ್ ಕಾಲೇಜ್ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವಾಜಪೇಯಿ ನಗರ ನಿವೇಶನ ಯೋಜನೆಯಲ್ಲಿ ಸರ್ವೆ ನಂಬರ್ 581, 929/2 ಮತ್ತು 726/727 ಭೂಮಿಯನ್ನು ಅಭಿವೃದ್ಧಿಪಡಿಸದೆ ನಿವೇಶನ ಹಂಚಿಕೆ ಮಾಡದೆ 10 ವರ್ಷಗಳಿಂದ ಕಾಲಹರಣ ಮಾಡುತ್ತಿರುವ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಫಲಾನುಭವಿಗಳು ನಗರದ ಜಿಲ್ಲಾಡಳಿತ ಭವನದ ಎದುರು ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು.
ನಗರದ ವಿವಿಧ ಸ್ಲಂಗಳಲ್ಲಿ ಬಾಡಿಗೆ ಮನೆಗಳಲ್ಲಿ ಬೀದಿ ಬದಿ ಟೆಂಟ್ಗಳಲ್ಲಿ ವಾಸಿಸುವ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ, ಅಲೆಮಾರಿ ಮತ್ತು ಬಡ ಕೂಲಿ ಕಾರ್ಮಿಕರ ಹಿತಾರ್ಥಕ್ಕಾಗಿ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ 10 ವರ್ಷಗಳ ಹಿಂದೆ ವಾಜಪೇಯಿ ಯೋಜನೆಯಲ್ಲಿ ಭೂಮಿ ಮಂಜೂರಿ ಮಾಡಿ ನಿವೇಶನ ಹಕ್ಕುಪತ್ರಗಳನ್ನು ನೀಡಿದರು. ಇಂದಿಗೂ ಯೋಜನೆ ಜಾರಿಗೆ ಬಂದಿಲ್ಲ. ನಿವೇಶನ ಪಡೆಯದೆ ಹಲವಾರು ಫಲಾನುಭವಿಗಳು ತೀರಿಸಿಕೊಂಡಿರುವುದನ್ನು ಕುಟುಂಬಸ್ಥರು ಕಳವಳದಿಂದ ಹೇಳಿದ್ದಾರೆ. ಇದಕ್ಕೂ ಮೊದಲು ಹಲವಾರು ಬಾರಿ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಗೆ ಮನವಿ ಸಲ್ಲಿಸಿ ಸಭೆಗಳಲ್ಲಿ ಭಾಗವಹಿಸಿದರೂ ಯಾವುದೇ ಫಲ ದೊರೆತಿಲ್ಲ. ಅಧಿಕಾರಿಗಳು ನಿವೇಶನ ರಹಿತರ ತಾಳ್ಮೆಯನ್ನು ಪರೀಕ್ಷಿಸುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ. ಫಲಾನುಭವಿಗಳು ಈ ಕುರಿತು ಎಚ್ಚರಿಕೆ ನೀಡಿ 1 ತಿಂಗಳೊಳಗೆ ವಾಜಪೇಯಿ ನಿವೇಶನ ಯೋಜನೆಯಲ್ಲಿ ಅಭಿವೃದ್ಧಿ ಕೆಲಸ ಪೂರ್ಣಗೊಳಿಸಿ ನಿವೇಶನ ಹಂಚಿಕೆ ಮಾಡಬೇಕು. ಜಾಗ ಕೊಡಿ ಇಲ್ಲ ವಿಷ ಕೊಡಿ ಎಂಬ ಘೋಷಣೆಯನ್ನು ಕೂಗಿ ಆಕ್ರೋಶ ಹೊರಹಾಕಿದರು. ಜಾಗ ಕೊಡೇ ಇಲ್ಲ, ಜಾಗ ಕೊಡೇ ಇಲ್ಲ, ಕೊಡೇ ಇಲ್ಲ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ನಿವೇಶನ ರೈತರಿಗೆ ನಿವೇಶನ ಈ ಕೂಡಲೇ ಹಂಚಿಕೆ ಮಾಡಲೇಬೇಕು, ಬೇಕೇ ಬೇಕು, ಬೇಕೇ ಬೇಕು, ನಿವೇಶನ ರೈತರನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಅಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಮಾನ್ಯರೇ, ವಿಷಯ ವಾಜಪೇಯಿ ನಗರ ನಿವೇಶನ ಯೋಜನೆಯಲ್ಲಿ ಸರ್ವೆ ನಂಬರ್ 581/929/2 ಮತ್ತು 726/727 ಭೂಮಿ ಅಭಿವೃದ್ಧಿಪಡಿಸದೆ ನಿವೇಶನ ಹಂಚಿಕೆ ಮಾಡದೆ 10 ವರ್ಷಗಳಿಂದ ಕಾಲಹರಣ ಮಾಡಿದ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಪ್ರತಿಭಟನೆ. ನಗರದ ವಿವಿಧ ಸ್ತಂಭಗಳಲ್ಲಿ ವಾಸಿಸುವ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ, ಅಲೆಮಾರಿ ಮತ್ತು ಬಡ ಕೂಲಿ ಕಾರ್ಮಿಕರು ಸ್ವಂತ ಮನೆ ಇಲ್ಲದೆ ಬಾಡಿಗೆ ಮನೆಗಳಲ್ಲಿ, ಬೀದಿ ಬದಿ ಟೆಂಟ್ಗಳಲ್ಲಿ ವಾಸ ಮಾಡುತ್ತಿರುವ ನಿವೇಶನ ರೈತರಿಗೆ ವಾಜಪೇಯಿ ನಗರ ನಿವೇಶನ ಯೋಜನೆಯಲ್ಲಿ 10 ವರ್ಷಗಳ ಹಿಂದೆ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಯವರು ನಿವೇಶನಕ್ಕೆ ಸರ್ವೆ ನಂಬರ್ 581/929/2 726/727 ರಲ್ಲಿ ಭೂಮಿ ಮಂಜೂರಿ ಮಾಡಿ ನಿವೇಶನ ಹಕ್ಕುಪತ್ರಗಳನ್ನು ಕೂಡ ನೀಡಿದ್ದಾರೆ. ನಿವೇಶನ ಹಕ್ಕುಪತ್ರ ಪಡೆದ ಫಲಾನುಭವಿಗಳಲ್ಲಿ ಕೆಲವರು ಯೋಜನೆಯನ್ನು ಅನುಭವಿಸದೆ ತೀರಿಕೊಂಡಿದ್ದಾರೆ. ಅದೇ ರೀತಿ ಸದರಿ ವಿಷಯದ ಕುರಿತು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಸುಮಾರು ಸಲ ಪ್ರತಿಭಟನೆ ಮೂಲಕ ಮನವಿ ನೀಡಿದರೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ. ಅಧಿಕಾರಿಗಳು ನಿವೇಶನ ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತಿದ್ದಾರೆ. ಅದೇ ರೀತಿ ಸದರಿ ವಿಷಯದ ಕುರಿತು ಜಿಲ್ಲಾಧಿಕಾರಿಗಳ ಜೊತೆ ಹಲವಾರು ಬಾರಿ ಸಭೆ ಮಾಡಿದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮನೋಭಾವ ತೋರುತ್ತಿದ್ದಾರೆ. ಈ ಸಂದರ್ಭದಲ್ಲಿ ವೇದಿಕೆಯ ಅಧ್ಯಕ್ಷ ಜನಾರ್ದನ್ ಹಳ್ಳಿ ಬೆಂಚಿ, ಕಾರ್ಯದರ್ಶಿ ನೂರ್ಜಾನ್, ಸಂಘಟನಾ ಕಾರ್ಯದರ್ಶಿ ಬಸವರಾಜ್, ಖಜಾಂಚಿ ರಾಜಶೇಖರ್, ಮುಖಂಡರಾದ ಜಿ ರಾಜು, ಎಸ್ ನಾಗರಾಜ್, ಪವನ್, ಅನಿಲ್ ಕುಮಾರ್ ಸೇರಿದಂತೆ ಅನೇಕರು ಇದ್ದರು. ಇಂದು ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು ರಾಜಶೇಖರ್ ಹಾಗೂ ಸಂಘದ ಪದಾಧಿಕಾರಿಗಳಾದ ಶ್ರೀ ವೀರೇಶ್, ಮಾಂಡೇಶ್, ನಲ್ಲರೆಡ್ಡಿ, ಸುಭಾನ್ ಪಾಷಾ, ರಾಜಶೇಖರ್, ಶ್ರೀಮತಿ ಫೈಮಿದಾ ಬೇಗಂ ಇವರಿಂದ ಮಾನ್ಯ ಜಿಲ್ಲಾಧಿಕಾರಿ ರಾಯಚೂರು ಇವರಿಗೆ ಮನವಿ ಸಲ್ಲಿಸಲಾಯಿತು. ಸರ್ಕಾರದ ಅಡಿಯಲ್ಲಿ ವಿವಿಧ ಇಲಾಖೆಗಳಿಗೆ ನೌಕರರನ್ನು ಸರಬರಾಜು ಮಾಡುತ್ತಿದ್ದು, ನೌಕರರ ಸರಬರಾಜಿನಿಂದ ಉತ್ತಮ ಸಂಪಾದನೆ ಮಾಡುತ್ತಿದ್ದು, ಈ ಸಂಪಾದನೆ ಸರ್ಕಾರ ನೌಕರರ ಪರವಾಗಿ ತಂದಿರುವ ವಿವಿಧೋಶ ಸಂಘ ಅಡ್ಡಿಯಾಗುತ್ತಿದೆ ಎಂಬ ದುರುದ್ದೇಶದಿಂದ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆಯನ್ನು ತಂದಿರುತ್ತಾರೆ. ಆದ್ದರಿಂದ ಗುತ್ತಿಗೆದಾರರು ತಂದಿರುವ ತಡೆಯಾಜ್ಞೆಯನ್ನು ತೆರವುಗೊಳಿಸಬೇಕೆಂದು ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದಿಂದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ನೀಡಿ ಒತ್ತಾಯಿಸಲಾಯಿತು. ಈ ತಡೆಯಾಜ್ಞೆ ಗ್ರೂಪ್ ಸಿ ನೌಕರರ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿ ಮತ್ತು ಸರ್ಕಾರದ ನಿಯಮಗಳಿಗೆ ಅಡ್ಡಿಪಡಿಸುತ್ತಿರುವ ದಿ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಬ್ಯೂರೋ ಅವರಿಗೆ ಯಾವುದೇ ರೀತಿಯ ಸರ್ಕಾರಿ ಕಚೇರಿಗಳಲ್ಲಿ ನೌಕರರ ಸರಬರಾಜು ಆದೇಶ ನೀಡಬಾರದೆಂದು ಒತ್ತಾಯಿಸಿದರು. ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸುತ್ತಿರುವ ನೌಕರರಿಗೆ ಆಗುತ್ತಿರುವ ಸಮಸ್ಯೆಗಳನ್ನು ತಪ್ಪಿಸಲು ಸರ್ಕಾರದಿಂದ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಕಾರ್ಮಿಕ ಸೇವೆಗಳ ವಿವಿಧೋದ್ದೇಶ ಸಹಕಾರ ಸಂಘ ಸ್ಥಾಪಿಸಿ ನೌಕರರ ಹಿತ ಮತ್ತು ಸೇವಾ ಭದ್ರತೆಯನ್ನು ನೀಡಲು ಮಹತ್ವದ ಯೋಜನೆಯನ್ನು ತಂದಿದ್ದು, ಈ ಸಹಕಾರ ಸಂಘವು ಚಾಲನೆಯಾಗದೆ ಘನವೆತ್ತ ಉಚ್ಚ ನ್ಯಾಯಾಲಯದ ತಡೆಯಾಜ್ಞೆ ತಂದಿರುತ್ತಾರೆ. ದಿ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಬ್ಯೂರೋ ಎಂಬ ಗುತ್ತಿಗೆದಾರರು ಸರ್ಕಾರದ ಅಡಿಯಲ್ಲಿ ವಿವಿಧ ಇಲಾಖೆಗಳಿಗೆ ನೌಕರರನ್ನು ಸರಬರಾಜು ಮಾಡುತ್ತಿದ್ದು, ನೌಕರರ ಸರಬರಾಜಿನಿಂದ ಉತ್ತಮ ಸಂಪಾದನೆ ಮಾಡುತ್ತಿದ್ದು, ಈ ಸಂಪಾದನೆ ಸರ್ಕಾರ ನೌಕರರ ಪರವಾಗಿ ತಂದಿರುವ ವಿವಿಧೋದ್ದೇಶ ಸಂಘ ಅಡ್ಡಿಯಾಗುತ್ತಿದೆ
ಎಂಬ ದುರುದ್ದೇಶದಿಂದ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆಯನ್ನು ತಂದಿರುತ್ತಾರೆ. ಆದ್ದರಿಂದ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದಿಂದ ತಮ್ಮಲ್ಲಿ ಮನವಿ ಮಾಡಿಕೊಡುವುದೇನೆಂದರೆ, ಗುತ್ತಿಗೆದಾರರು ತಂದಿರುವ ತಡೆಯಾಜ್ಞೆಯನ್ನು ತೆರವುಗೊಳಿಸಿ ನೌಕರರ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿ ಮತ್ತು ಸರ್ಕಾರದ ನಿಯಮಗಳಿಗೆ ಅಡ್ಡಿಪಡಿಸುತ್ತಿರುವ ದಿ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಬ್ಯೂರೋ ಅವರಿಗೆ ಯಾವುದೇ ರೀತಿಯ ಸರ್ಕಾರಿ ಕಚೇರಿಗಳಲ್ಲಿ ನೌಕರರ ಸರಬರಾಜು ಆದೇಶ ನೀಡಬಾರದೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ರಾಜಶೇಖರ್, ಪದಾಧಿಕಾರಿಗಳಾದ ವೀರೇಶ್, ಮಹಾಂತೇಶ್, ನಲ್ಲಾರೆಡ್ಡಿ, ಸುಭಾನ್ ಪಾಷಾ, ರಾಜಶೇಖರ್, ಶ್ರೀಮತಿ ಫೈಮಿದಾ ಬೇಗಂ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ. ಪೂರ್ವ ಸಿದ್ಧತೆ ಅಚ್ಚುಕಟ್ಟಾಗಿ ನಿರ್ವಹಿಸಿ. ಡಿಸಿ ನಿತೀಶ್. ಒಳ ಮೀಸಲಾತಿ ಜಾರಿಗೆ ಅಡ್ಡಿ, ಅಧಿಕಾರಿಗಳು ಸಚಿವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮೀಸಲಾತಿ ಹೋರಾಟ ಸಮಿತಿ ಪ್ರತಿಭಟನೆ. ನ್ಯಾಯಬೆಲೆ ಅಂಗಡಿಗಳ ಮಾಲೀಕರಿಗೆ ಕಮಿಷನ್ ಹೆಚ್ಚಳ ಸೇರಿ ವಿವಿಧ ಸಮಸ್ಯೆಗಳ ಕುರಿತು ಕೇಂದ್ರ ಸಚಿವರ ಉಪಸ್ಥಿತಿಯಲ್ಲಿ ಸಭೆ. ಕೃಷ್ಣಪ್ಪ. ವೈದ್ಯಕೀಯ ಕಾಲೇಜುಗಳಲ್ಲಿ ಎನ್ಐಆರ್ ಕೋಟಾ ಜಾರಿ ವಿರೋಧಿಸಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ವರ್ಷವಾದ ವಾಜಪೇಯಿ ನಿವೇಶನ ಹಂಚಿಕೆ ಮಾಡದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಪ್ರತಿಭಟನೆ. ತಡೆಯಾಜ್ಞೆ ತೆರವುಗೊಳಿಸುವಂತೆ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘ ಆಗ್ರಹ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.